ಸರ್ ಇವಾಗ ಅವರ ಒಗ್ಗಟ್ಟಾಗಿ ಅಂದ್ರೆ ಅಭಿಮಾನಿಗಳೆಲ್ಲ ಒಟ್ಟಿಗೆ ಸೇರಿ ಸಭೆ ನಡೀತು. ಸೊ ಎಲ್ಲ ಈಗ ಮತ್ತೆ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಈಗ ಸರ್ಕಾರದ ಏನು ಅರಣ್ಯ ಭೂಮಿ ಏನಿದೆ ಆ ಮೂಲಕ ತಗೋಬಹುದು ಅಂತ ಅನ್ಸುತ್ತೆ ಸರ್. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನೀವು ಹೇಳಿದಾಗ ಒಂದಷ್ಟು ಭಿನ್ನಾಭಿಪ್ರಾಯ ಒಂದಷ್ಟು ಜನ ಹುಟ್ಟಾಗ್ತಾ ಇದಾರೆ ಅಂತ ಹೇಳಿದ್ರಲ್ಲ ಅವರೆಲ್ಲೋ ಅದು ಭಿನ್ನಾಭಿಪ್ರಾಯ ಇರೋ ವ್ಯಕ್ತಿಗಳು ಏನಿದ್ರು ಅವರು ನಮ್ಮ ನಿಜವಾದ ಅಭಿಮಾನಿಗಳಲ್ಲ. ನಮ್ಮ ನಿಜವಾದ ಅಭಿಮಾನಿಗಳು ನಮ್ಮ ಜೊತೆಯಲ್ಲೇ ಇದ್ದಾರೆ. ಏನೇ ಅವ್ರಿಗೆ ಪ್ರಶ್ನೆಗಳಿದ್ರು ನೇರವಾಗಿ ಬರ್ತಾರೆ, ಕೇಳ್ತಾರೆ, ಗೊಂದಲ ಸೃಷ್ಟಿ ಮಾಡಲ್ಲ ಅಥವಾ ಬಿರುಕನ್ನು ಬೀಳಿಸೋ ಕೆಲಸ ಮಾಡಲ್ಲ, ಗಲಾಟೆ ಮಾಡಲ್ಲ. ನಮ್ಮ ನಿಜವಾದ ಅಭಿಮಾನಿಗಳು, ಅಪ್ಪ ಅವರ ನಿಜವಾದ ಅಭಿಮಾನಿಗಳು ಯಾವತ್ತೂ ಸೌಮ್ಯ ಸ್ವಭಾವದವರು. ಜೊತೆಗೆ ಅವರು ಕುಟುಂಬದ ನಿಲುವನ್ನು ಅಥವಾ ಅದರ ಹಿಂದೆ ಇರತಕ್ಕಂಥ ಪರಿಶ್ರಮ, ಶ್ರದ್ಧೆಯನ್ನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ. ಸರ್ ಇವಾಗ ಸುದೀಪ್ ಅವರ ಜಾಗವನ್ನ ಖರೀದಿ ಮಾಡಿದ್ದಾರೆ ಕೆಂಗೇರಿಯ, ಅಂದ್ರೆ ಆ ಸಮಾಧಿ ಪಕ್ಕನೆ 3 ಎಕರೆ ಆಸುಪಾಸಲ್ಲಿ ಅಂತ ಹೇಳಿದ್ರು. ಸೊ ಅದನ್ನ ದರ್ಶನಕ್ಕೆ ಅಲ್ಲ ಇನ್ನೊಂದ್ಸತಿ ಹೇಳಿ. ಸೊ ಕೆಂಗೇರಿ ಬಳಿ ಅರ್ಧ ಎಕರೆ ಜಾಗ ತಗೊಂಡಿದ್ದಾರೆ. ಈಗ ಅರಣ್ಯದಲ್ಲಿ ಅಂದ್ರೆ ಈ ಸರ್ಕಾರ ವಶಪಡಿಸಿಕೊಂಡಾಗಿ ಅವ್ರನ್ನ ನೀವು ಜಾಗ ಕೊಟ್ಟರೆ ಅವ್ರನ್ನ ಸೇರಿಸ್ಕೊಂಡೆಲ್ಲ ಒಟ್ಟಿಗೆ ಇದನ್ನ ಸ್ಮಾರಕ ಮಾಡೋದಕ್ಕೆ ಅಂದ್ರೆ ಸುದೀಪ್ ಅವರು ಮುಂದಾಗಿರೋದ್ರಿಂದ ಅವ್ರ ಜೊತೆ ಸೇರ್ಕೊಂಡು ಮಾಡ್ತೀರಾ? ಇಲ್ಲಿ ಪ್ರತಿಯೊಬ್ಬ ಅಭಿಮಾನಿಗಳು ನಮ್ಮ ಜೊತೆಲಿ ಇರ್ತಾರೆ. ಅಭಿಮಾನಿಗಳು ಅವರವರ ಬಡಾವಣೆಯಲ್ಲಿ ಪ್ರತಿಮೆಗಳನ್ನು ಇಟ್ಕೊಂಡಿದ್ದಾರೆ, ರಸ್ತೆಗಳಿಗೆ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ, ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಪ್ಪ ಅವ್ರ ಹೆಸರಲ್ಲಿ ಯಾರೇ ಏನೇ ಮಾಡಿದ್ರು ನಮಗೆ ಸಂತೋಷ. ಈ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಇದು ಅಭಿಮಾನಿಗಳಿಗೋಸ್ಕರನೇ ಇದು ಮಾಡ್ತಿರೋದ್ರಿಂದ, ಈ ಒಂದು ಪ್ರಯತ್ನ ಮಾಡ್ತಿರೋದ್ರಿಂದ ಎಲ್ಲ ಅಭಿಮಾನಿಗಳು ನಮ್ಮ ಜೊತೆಯಲ್ಲೇ ಇದ್ದಾರೆ. ಎಲ್ಲರೂ ಜೊತೆಯಲ್ಲಿ ಸೇರಿಕೊಂಡು ಇದನ್ನು ನಾವು ಅವರ ಪರವಾಗಿ ಈ ಮನವಿನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ.